ಆತ್ಮಕ್ಕೆ ವ್ಯಕ್ತಿ ದೇಹಕ್ಕೆ ಸಾವಿಲ್ಲ. ಆತ್ಮ ಇನ್ನು ಸತ್ ಮೇಲೆ ಇನ್ನೊಬ್ಬ ಆತ್ಮಕ್ಕೂ ಇದಾಗತ್ತೆ, ದೇಹಕ್ಕೆ ಮಾತ್ರ ಸಾವು ಅಂತ ಹೇಳಿದ್ರಿ. ಬಟ್ ಈ ನಮ್ಮ ಪ್ರೀತಿ ಪಾತ್ರರು ತುಂಬಾ ಆತ್ಮೀಯರೇನಾರ ಸತ್ರ ಏನಾಗತ್ತೆ, ತುಂಬಾ ವೇದನೆ, ದುಃಖ, ನೋವು ತುಂಬಾ ಜಾಸ್ತಿ ಆಗುತ್ತೆ. ಆ ಟೈಮಲ್ಲಿ ನಾವು ಅಳುವಂತ ಸಿಚುವೇಶನ್ ಸಹ ಬರುತ್ತೆ. ನೀವ್ ಹೇಳಿದ್ರೆ ತಿಳ್ಕೊಂಡವ್ರು ಯಾರು ಅಳಲ್ಲ ಆತರ ಅಂತ ಅಂದ್ರೆ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಕೊಡ್ಬೋದಾ? ಎಸ್, ಅದು ಅಜ್ಞಾನ ತಾನೆ. ಆಯ್ತು, ನಿಮಗೂ ನಿಮ್ ಹೆಂಡತಿಗೆ ಏನಾದ್ರು ಸಂಬಂಧ ಇದೆಯಾ ಅನ್ಕೊಂಡಿದ್ದಾರೆ? ಖಂಡಿತ ಇಲ್ಲ. ಓಕೆ ಓಕೆ. ನಿಮಗೂ ನಿಮ್ ಹೆಂಡತಿಗೆ ಏನೋ ಸಂಬಂಧ ಇದೆ ಅಂದ್ರೆ ಖಂಡಿತ ಇಲ್ಲ. ನಿಮ್ ತಂದೆ ತಾಯಿಗೂ ನಿಮ್ಗೆ ಏನೋ ಸಂಬಂಧ ಇದೆಯಾ? ಇಲ್ಲ. ಅರೆ ಸತ್ಯ ಏನ, ಜಡ ವಸ್ತುಗಳು, ದೇಹ ಜಡ ವಸ್ತುಗಳಿಗೆ ಏನ್ ಸಂಬಂಧ ಇರುತ್ತೆ? ನಮ್ಗಿರೋದು ಒಂದೇ ಒಂದು ಸಂಬಂಧ. ಯಾವ್ದದು? ಪರಮಾತ್ಮ. ಆತ್ಮಕ್ಕಿರುವ ಸಂಬಂಧ ಒಂದೇ ಏಕೈಕ ಸಂಬಂಧ ಪರಮಾತ್ಮ ಮಾತ್ರನೇ. ಇವಾಗ ಪ್ರಶ್ನೆ ಬರುತ್ತೆ, ಮತ್ತೆ ನನ್ನ ತಂದೆ ತಾಯಿ, ಗಂಡ ಹೆಂಡತಿ ಇವೆಲ್ಲ ಬರುತ್ತಲ್ಲ ಸಂಬಂಧಗಳು, ಇದೇನು? ಕೃಷ್ಣನ ಹತ್ರ ಸಂಬಂಧ ಇದ್ರೆ ಮಾತ್ರ ಈ ಸಂಬಂಧಗಳು ಸಕ್ರಮವಾಗಿರುತ್ತೆ, ಇಲ್ಲ ಅಕ್ರಮವಾಗಿರುತ್ತೆ. ಸಂಬಂಧಗಳೇ ಇಲ್ಲ ನನಗೆ. ಸೊ ಇದನ್ನ ಜಸ್ಟ್ ಹೇಳ್ಕೊಡ್ತೀನಿ. ನಾನು ಕೃಷ್ಣನಿಗೆ ಸಂಬಂಧ ಆಗಿದ ತಕ್ಷಣನೇ ಕೃಷ್ಣ ನನಗೊಂದು ಕರ್ತವ್ಯ ಅನ್ನೋದು ಕೊಡ್ತಾನೆ, ಒಬ್ಬನ ತಂದೆ ತಾಯಿಯಾಗಿ ಕೊಡ್ತಾನೆ. ಸೊ ಸಾಕ್ಷಾತ್ ಕೃಷ್ಣನೇ ತಂದೆ ತಾಯಿ ಎಂದರು. ಕ್ಲಿಯರ್? ನಾನು ಕೃಷ್ಣ ಯಾವ ರೀತಿ ಸೇವೆ ಮಾಡ್ತೀನಿ ಅದೇ ರೀತಿ ತಂದೆ ತಾಯಿನ ಸೇವೆ ಮಾಡ್ತಾ ಮಾಡ್ತಾ ಕೃಷ್ಣನು ತೃಪ್ತನಾಗ್ತಾನೆ. ಯಾಕಂದ್ರೆ ಆಟ ಕೊಟ್ಟಂತ ಕರ್ತವ್ಯವನ್ನ ಸಕ್ರಮವಾಗಿ ನಿಭಾಯಿಸ್ತಾ ಇದ್ದೀನಿ. ಆ ನಂತರ ಹೆಂಡತಿನ ಕೊಡ್ತಾನೆ, ಅದನ್ನು ಸಾಕ್ಷಾತ್ ಕೃಷ್ಣನೇ. ಆ ಹೆಂಡತಿಯ ಒಂದು ಸೇವೆ ಮಾಡೋದಕ್ಕೆ ಕೊಡ್ತಾನೆ. ಆ ಹೆಂಡತಿಯ ಸೇವೆ ಮಾಡೋದು ಬೇರೆ ರೀತಿಯಲ್ಲಿ, ಅದು ಸೇವೆ, ಆಕೆಯ ರಕ್ಷಣೆ ಮಾಡುವಂಥದ್ದು, ಆಕೆ ಇದನ್ನು ಪೋಷಣೆ ಮಾಡುವಂಥದ್ದು ಇದು. ನಂತರ ಮಕ್ಕಳನ್ನ ಕೊಡ್ತಾನೆ, ಅದು ಸಾಕ್ಷಾತ್ ಕೃಷ್ಣನೇ. ಮಕ್ಕಳನ್ನ ಸಾಕೋದಕ್ಕೂ ಕೃಷ್ಣನ ಇದು ನೋಡೋದಕ್ಕೂ ಅನ್ನೋ ವ್ಯತ್ಯಾಸನೇ ಇಲ್ಲ. ಅರ್ಥ ಆಗ್ತದೆ? ಆದ್ರೆ ನನಗೆ ಯಾವುದು ಸಂಬಂಧ ಇಲ್ಲ, ಯಾವುದು ವ್ಯಾಮೋಹ ಇಲ್ಲ. ನನ್ನ ಹೆಂಡತಿ, ನನ್ನ ಮಕ್ಕಳು ಖಂಡಿತ ಇರಬಾರ್ದು. ಅದಕ್ಕೆ ಅಂತ ಅವ್ರನ್ನ ಬಿಟ್ಬಿಡ್ತೀನಿ. ಅಯೋಗ್ಯನ ಮಾಡೋದು ಅಜ್ಞಾನಿ. ಪ್ರತಿಯೊಬ್ಬನಲ್ಲೂ ಕೃಷ್ಣನನ್ನ ನೋಡ್ತಿದ್ದಾನೆ. ತಂದೆ ತಾಯಿಯಲ್ಲೂ ಕೃಷ್ಣನ್ ನೋಡ್ತಾನೆ, ಮಕ್ಕಳಲ್ಲೂ ಕೃಷ್ಣನ್ ನೋಡ್ತಾನೆ. ಪ್ರತಿಯೊಬ್ಬನು ಕೃಷ್ಣನ ಸೇವೆ ಮಾಡೋ ರೀತಿಯಲ್ಲಿ ಅವನು ಸೇವೆ ಮಾಡ್ತಿರ್ತಾನೆ. ಆದ್ರೆ ವ್ಯಾಮೋಹಿತನಾಗೋದಿಲ್ಲ, ಬಂಧನಕ್ಕೆ ಒಳಪಡೋದಿಲ್ಲ. ಸೊ ಅಜ್ಞಾನದಲ್ಲಿ ಆ ರೀತಿ ನೋಡ್ತಾ ಇರ್ತೀವಿ, ವ್ಯಾಮೋಹಿತರಾಗ್ತಾ ಇರ್ತೀವಿ. ಜ್ಞಾನ ಬಂದಾಗ ನಮ್ಮ ಕರ್ತವ್ಯಗಳನ್ನ ಮಾಡ್ತೀವಿ ಹೊರತುಪಡಿಸಿ ಬಂಧಿತರಾಗೋದಿಲ್ಲ, ವ್ಯಾಮೋಹಿತರಾಗೋದಿಲ್ಲ. ಅದಕ್ಕೆ ಅಂತ ಕರ್ತವ್ಯಹೀನನು ಆಗಬಾರ್ದು. ಅದಕ್ಕಿಂತ ದೊಡ್ಡ ಹೇಳೋ ಸಮಯ ಇಲ್ಲ. ಅರ್ಜುನ್ಗೆ ಅದನ್ನೆಲ್ಲ ಹೇಳ್ತಾನೆ ಕೃಷ್ಣ. ಸೊ ಯುದ್ಧ ಮಾಡದೇ ಇರೋದು ಮಾಡೋದಕ್ಕಿಂತ ದೊಡ್ಡದಾದ ಒಂದು ಅಪರಾಧ, ದೊಡ್ಡದಾದ ಒಂದು ಅಯೋಗ್ಯತನ ಅದು. ಯುದ್ಧ ಮಾಡಲ್ಲ ಅಂತ ಹೇಳೋದು, ನನ್ನ ಕರ್ತವ್ಯ ಕ್ಷತ್ರಿಯನಾಗಿ ನನ್ನ ಕರ್ತವ್ಯವನ್ನೇ ಬಿಟ್ಬಿಡ್ತೀನಿ ಅನ್ನೋದು. ಆ ರೀತಿ ಒಂದು ಗಂಡನಾಗಿ ನನ್ನ ಕರ್ತವ್ಯ ನನ್ನ ಮಾಡದೇ ಇರೋದು, ಒಂದು ಮಗನಾಗಿ ನನ್ನ ಕರ್ತವ್ಯನ ಮಾಡದೇ ಇರೋದು ತುಂಬಾ ಮುಖ್ಯ. ಕರ್ತವ್ಯಗಳು ಮಾಡುವಂಥದ್ದು, ಅದ್ರ ಜೊತೆಗೆ ಕರ್ತವ್ಯ ಯಾವಾಗ ಪರಿಪೂರ್ಣ ಆಗುತ್ತೆ ಅನ್ನೋ ತಿಳ್ಕೊಂಡು ಮಾಡುವಂಥದ್ದು. ನಾನು ಹಂಗೇ ಮಾಡ್ತೀನಿ ಇಲ್ಲ, ಕೃಷ್ಣನ ಭಕ್ತನಾದ ನಂತರನೇ ಅದು ಸಕ್ರಮವಾಗುತ್ತಿಲ್ಲ, ಸಕ್ರಮನೂ ಆಗೋದಿಲ್ವಲ್ಲ. ನಾನು ಕೃಷ್ಣನ ಭಕ್ತನಾಗದೆ ನನ್ನ ಹೆಂಡತಿಗೆ ಅಕ್ರಮ ಸಂಬಂಧದಿಂದನೇ ಇದ್ದೀನಿ. ಕೃಷ್ಣನ ಕರ್ತವ್ಯನ ಹೆಂಡತಿ ಸೇವೆ ಮಾಡೋದು ನಾವು, ಆವಾಗ ಸಕ್ರಮ ಆಗುತ್ತೆ. ಕೆಲವರು ಹೇಳ್ತಾರಲ್ಲ, ಕೃಷ್ಣ ಬಂದ್ಬಿಟ್ಟು ರಾಸಲೀಲೆ ಆಡ್ದ, ಅದು ಮಾಡ್ದ, ಇದು ಮಾಡ್ದ, ಎಲ್ಲ ಅಕ್ರಮ ಅಲ್ವಾ? ಖಂಡಿತ ಇಲ್ಲ, ಅದೊಂದೇ ಸಕ್ರಮ. ಆಕ್ಚುಲಿ ನನ್ನ ಹೆಂಡತಿ ಜೊತೆಗೆ ನಾನ್ ಜೀವನ ಮಾಡೋದು ಅಕ್ರಮ. ಯಾಕಂದ್ರೆ ಇಡೀ ಪ್ರಪಂಚದಲ್ಲಿ ಸಂಬಂಧ ಇರೋದು ಕೃಷ್ಣನೊಟ್ಟಿಗೆ ಮಾತ್ರನೇ ಎಲ್ಲ ಜೀವಿಗಳಿಗೂ. ನನಗೆ ಯಾವ ಸಂಬಂಧ ಬರುತ್ತೆ? ಪರಮಾತ್ಮ ಒಟ್ಟಿಗೆ ತಾನೇ ಎಲ್ಲ ಜೀವಿಗಳ ಒಂದು ಸಂಬಂಧ ಇರೋದು. ನನಗೂ ಆಕೆಗೇನ್ ಸಂಬಂಧ ಇದೆ? ನಾನು ಯಾವಾಗ ಕೃಷ್ಣನ ಭಕ್ತನಾಗ್ತೇನೆ ಆವಾಗ ನೋಡುವ ದೃಷ್ಟಿನೇ ಬದಲಾವಣೆ ಆಗುತ್ತೆ. ಆಕೆಯು ಕೃಷ್ಣನ ಮಗಳು, ಆವಾಗ ಆಕೆಗೆ ಏನ್ ತೃಪ್ತಿ ಕೊಡ್ಬೇಕು? ಕೃಷ್ಣನ ಆಜ್ಞೆ ಕೊಟ್ಟಿದೆ, ಆಕೆಗೆ ಮಕ್ಕಳನ್ನ ಕೊಡು, ಇದನ್ನ ಮಾಡು, ಅದನ್ನ ಮಾಡು, ಅದನ್ನ ಮಾಡ್ತಿದ್ದೀನಿ ಅಂದ್ರೆ ಕೃಷ್ಣನ ಸೇವೆ ಮಾಡ್ತಿದ್ದೀನಿ. ಇನ್ನು ಜ್ಞಾನ ನಮ್ಗೆ ಬಂದಿಲ್ಲ. ಕೆಲವೊಮ್ಮೆ ಕಾಮ ಅಂದ್ರೆ ತುಚ್ಛವಾದದಂತೀವಿ. ಇಲ್ಲ, ಕೃಷ್ಣನ ಧರ್ಮಬದ್ಧವ ಕಾಮವು ನಾನೇ ಅಂತಾನೆ. ಜ್ಞಾನ ಬಂದಾಗ ಒಂದೊಂದು ಪವಿತ್ರವಾಗುತ್ತೆ. ಏನಲ್ಲ ಇವಾಗ ತುಚ್ಛವಾದ ಕಾರ್ಯಗಳು ಅದು ಇದು ಏನೇನೋ ಹೇಳ್ತಿರ್ತೀವಲ್ಲ, ಕೃಷ್ಣನು ಬಂದಿದ ತಕ್ಷಣ ನಮ್ಮ ಜೀವನದಲ್ಲಿ ಎಲ್ಲಾ ಕಾರ್ಯಗಳು ಪವಿತ್ರವಾಗೋಗುತ್ತೆ. ನಾನು ಸ್ನಾನ ಮಾಡೋದು ಪವಿತ್ರ ಆಗೋಗುತ್ತೆ, ಸ್ನಾನ ಮಾಡೋದು ಅಭಿಷೇಕ ಆಗೋಗುತ್ತೆ. ನನ್ನ ಹೆಂಗ್ ಹೇಳೋಣ, ನಾನು ಬಾತ್ರೂಮ್ ಯೂಸ್ ಮಾಡ್ತೀನಲ್ಲ, ಟಾಯ್ಲೆಟ್ ಯೂಸ್ ಮಾಡೋದು ಪವಿತ್ರವಾದ ಒಂದು ಕಾರ್ಯ ಆಗೋಗುತ್ತೆ. ನನ್ನ ದೇಹವನ್ನು ಶುಚಿತ್ವಗೊಳಿಸ್ಕೊಳ್ತಾ ಇದ್ದೀನಿ ಕೃಷ್ಣನ ಸೇವೆಗೋಸ್ಕರ. ಅಪವಿತ್ರ ಅಲ್ಲ, ಪವಿತ್ರಗೊಳಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಪ್ರತಿಯೊಂದು ಕಾರ್ಯನೂ ಪವಿತ್ರವಾಗುತ್ತೆ ಭಕ್ತನಾದ್ರೆ ಮಾತ್ರ. ಸರಿ ಗುರುಗಳೇ. ಇದೆಲ್ಲ ತಿಳ್ಕೊಳ್ಬೇಕು ಅಂದ್ರೆ ಜಪ ಮಾಡ್ಬೇಕು.
ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವನ್ಯಸ್ಮಿ ತತ್ವತಃ. ಯಥಾರೂಪವಾಗಿ ಭಕ್ತನಿಗೆ ಮಾತ್ರ ಅರ್ಥ ಆಗುತ್ತೆ. ಜಪ ಮಾಡಿದಷ್ಟು ನಾನು ಭಕ್ತನಾಗ್ತೇನೆ. ಭಕ್ತನಾಗ್ತಾ ಆಗ್ತಾ ಹಂತ ಹಂತಗಳಾಗಿ ಎಲ್ಲವೂ ಅರ್ಥ ಆಗುತ್ತೆ. ಓಕೆ.